Hello my dear students, welcome to our YouTube channel Gnanapita for Tech. ಡಿಪ್ಲೊಮಾ CET 2024ನ ಕೀ ಆನ್ಸರ್ಸ್ಗಳನ್ನ ನಿಮ್ಮ ಮುಂದೆ ತೊಗೊಂಡು ಬರ್ತಾ ಇದ್ದೀನಿ. ಈ ಒಂದು ವಿಡಿಯೋದಲ್ಲಿ FEEE ಸಬ್ಜೆಕ್ಟ್ನ 20 ಕ್ವಶನ್ಸ್ಗಳಿಗೆ ನಾನು ಆನ್ಸರ್ಸ್ಗಳನ್ನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಕ್ವಶನ್ ಪೇಪರ್ ಕೋಡ್ ಯಾವುದೇ ಇರಲಿ, ಆದರೆ ಆ ಕ್ವಶನ್ಸ್ಗಳಿಗೆ ಆನ್ಸರ್ ಯಾಕೆ, ಅದೇ ಆಪ್ಷನ್ ಯಾಕೆ ಅನ್ನೋದನ್ನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ತಪ್ಪದೇ ಈ ವಿಡಿಯೋವನ್ನು ನೋಡಿ ಎಲ್ಲರೂ ಕೂಡ ನಿಮ್ಮ ಕ್ವಶನ್ ಪೇಪರಲ್ಲಿ ಆ ಕರೆಕ್ಟಾದ ಆನ್ಸರ್ನ ಟಿಕ್ ಹಾಕೊಳ್ಳೋದ್ರ ಮೂಲಕ ನೀವು FEEE 20 ಮಾರ್ಕ್ಸಿಗೆ ಎಷ್ಟು ತೆಗೆದಿದ್ದೀರಾ ಅಂತ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೋಡಿ, ಹಾಗಾದರೆ ಈ A4 ಕೋಡನ್ನು ನಾನು ಎಕ್ಸಾಂಪಲ್ ತೊಗೊಂಡಿದ್ದೀನಿ. ಅದರಲ್ಲಿ ಆನ್ಸರ್ ಈ ಥರ ಇದ್ದಾವೆ ಆಪ್ಷನ್ಸ್ಗಳು. 61ರಿಂದ 80 FEEE ಕ್ವಶನ್ಸ್ಗಳನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಕೀ ಆನ್ಸರ್ಸ್ಗಳನ್ನು ಆಪ್ಷನ್ಸ್ಗಳನ್ನು ಇಲ್ಲಿ ರೆಡ್ ಮಾರ್ಕಲ್ಲಿ ನಾನು ಡಿಸ್ಪ್ಲೇ ಮಾಡ್ತಾ ಹೋಗಿದ್ದೀನಿ. ಇದನ್ನು ಸ್ಕ್ರೀನ್ಶಾಟ್ ತೊಗೊಂಡು ನೀವು ವೆರಿಫೈ ಮಾಡ್ಕೊಳ್ತಾ ಹೋಗ್ಬೋದು. ಆದರೆ ನಾನು ಈಗ ನಿಮಗೆ ಯಾಕೆ ಈ ಥರ್ಡ್ ಆಪ್ಷನ್, ಯಾಕೆ ಫಿಫ್ತ್ ಆಪ್ಷನ್ ಅನ್ನೋದನ್ನು ನೋಡ್ಕೊಳ್ತಾ ಹೋಗೋಣ. ರೈಟ್, 61 ಕ್ವಶನ್ ನಂಬರ್ 61 CPR ಸ್ಟ್ಯಾಂಡ್ಸ್ ಫಾರ್. ನೋಡಿ, ಫಸ್ಟ್ ಚಾಪ್ಟ್ರಲ್ಲೇ ಬರುತ್ತೆ ಎಲೆಕ್ಟ್ರಿಕಲ್ ಸೇಫ್ಟಿ ಅನ್ನೋದರಲ್ಲಿ. ಅಲ್ಲಿ CPR ಅಂತ ಅಂದರೆ ಏನು ಅಂತ, ಯಾರಿಗಾದ್ರೂ ಹೃದಯಾಘಾತ ಆದಾಗ ಇದನ್ನು ಮಾಡ್ತಾರೆ. ಓಕೆನಾ? ಸೊ ಏನಂತ ಕರೀತಾರೆ? ಕಾರ್ಡಿಯೋ ಪರ್ಮನೆಂಟ್ ರೆಸ್ಪಿರೇಷನ್, ಕಾರ್ಡಿಯೋ ಪಲ್ಮನರಿ ರೆಸ್ಪಿರೇಷನ್, ಕಾರ್ಡಿಯೋ ಪಲ್ಮನರಿ ರಿಸರ್ಸಿಟೇಷನ್, ಕಾರ್ಡಿಯೋ ಪಲ್ಮನರಿ ರಿಟ್ರೈವಲ್ ಅಂತ ಕರಿತೀವಿ. ಆದರೆ ಕರೆಕ್ಟಾದಂಥ ಆನ್ಸರ್ ಇದಕ್ಕೆ ಥರ್ಡ್ ಆಪ್ಷನ್, ಕಾರ್ಡಿಯೋ ಪಲ್ಮನರಿ ರಿಸರ್ಸಿಟೇಷನ್ ಅಂತ ಕರಿತೀವಿ ಇದನ್ನು. ರೈಟ್, ಹಾಗಾಗಿ ಆಪ್ಷನ್ 3 ಈಸ್ ಕರೆಕ್ಟ್. 62 ದ ಎಫೆಕ್ಟಿವ್ ರೆಸಿಸ್ಟೆನ್ಸ್ ಆಫ್ ದ ಸರ್ಕ್ಯೂಟ್ ಬಿಲೋ ಈಸ್. ಒಂದು ಸೀರೀಸ್ ಇದೆ, ಎರಡು ಪ್ಯಾರಲಲ್ ಆಗಿದ್ದಾವೆ. ಹಾಗಾದ್ರೆ ಎಫೆಕ್ಟಿವ್ ರೆಸಿಸ್ಟೆನ್ಸ್ ಏನಾಗುತ್ತೆ? ಸಿಂಪಲಾಗಿ ಕ್ಯಾಲ್ಕುಲೇಟ್ ಮಾಡ್ಬೋದು. ಈ ಪ್ಯಾರಲಲ್ಲಿಗೆ ಫಾರ್ಮುಲಾ ಏನು ಅಂತ ಹೇಳಿದರೆ 5R1 × R2 ಡಿವೈಡೆಡ್ ಬೈ R1 + R2 ಅಲ್ವಾ ಫಾರ್ಮುಲಾ ಇಕ್ವಿಲೆನ್ಸ್ ರೆಸಿಸ್ಟೆನ್ಸ್ದು. ಮೇಲ್ಗಡೆ R1 × R2 ಅಂದರೆ 5 5 = 25, ಕೆಳಗಡೆ 10 ಆಗುತ್ತೆ. 25/10 ಎಷ್ಟಾಗುತ್ತೆ? 2.5 ಆಗುತ್ತೆ. ಸೊ ಈ 2.5 ಪ್ಲಸ್ ಈ 2.5 ಎರಡು ಸೀರೀಸ್ ಆಗ್ತವೆ. ಆಗ ಎಫೆಕ್ಟಿವ್ ರೆಸಿಸ್ಟೆನ್ಸ್ ಏನು ಬರುತ್ತೆ? 5 ohms ಆಗುತ್ತೆ. ನಾನು ತಪ್ಪಾಗಿ ಆಪ್ಷನ್ನು 2 ಅಂತ ಕೊಡಬೇಕಾಗಿತ್ತು 62ಗೆ, ಬಟ್ 5 ಅಂತ ಹಾಕಿದ್ದೀನಿ. ಅದು ಆನ್ಸರ್, ಅದು 5 ohms ಅಂತೇಳಿ ಅದನ್ನು ಸರಿ ಮಾಡ್ಕೊಳ್ಳಿ. 63 ದ ರಿಲೇಷನ್ಶಿಪ್ ಬಿಟ್ವೀನ್ ವೋಲ್ಟೇಜ್, ಕರೆಂಟ್ ಆ್ಯಂಡ್ ರೆಸಿಸ್ಟೆನ್ಸ್ ಈಸ್. ಓಮ್ಸ್ ಲಾದಲ್ಲಿ ಬರುತ್ತಿದ್ದು. ಓಮ್ಸ್ ಲಾ ಪ್ರಕಾರ ಏನು ಹೇಳುತ್ತೆ? ಓಮ್ಸ್ ಲಾ ಕರೆಂಟ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ವೋಲ್ಟೇಜ್, ಕರೆಂಟ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ರೆಸಿಸ್ಟೆನ್ಸ್ ಅಂತ ಹೇಳುತ್ತೆ. ಹಾಗಾದರೆ I is equal to V/R ಫಾರ್ಮುಲಾ ಇರುತ್ತೆ. ಅಥವಾ ಇಲ್ಲಿ ಆ ಥರ ಏನಾರು ಇದೆನಾ? I is equal to VR? ನೋ. R is equal to V/I? ನೋ. V is equal to IR. ದಿಸ್ ಈಸ್ ಕರೆಕ್ಟ್. ಯಾಕಂದರೆ R ಈ ಕಡೆ ಬಂದರೆ I is equal to V/R ಆಗುತ್ತೆ. ಸೊ ಅಲ್ಲಿಗೆ ಕರೆಂಟ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ವೋಲ್ಟೇಜ್ ಇರಬೇಕು, ಕರೆಂಟ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ರೆಸಿಸ್ಟೆನ್ಸ್ ಇರಬೇಕು. ಹಾಗಾಗಿ V is equal to IR ಈಸ್ ದ ಕರೆಕ್ಟ್ ಆನ್ಸರ್. 64 ವಾಟ್ ಈಸ್ ELCB ಸ್ಟ್ಯಾಂಡ್ಸ್ ಫಾರ್. ELCB ಅಂದರೆ ಏನು? ಇದು ಪ್ರೊಟೆಕ್ಟಿವ್ ಡಿವೈಸಸಲ್ಲಿ ಬರುತ್ತೆ. ಸೊ ELCB ಅಂತೇಳಿದರೆ ಅರ್ತ್ ಲೀಕೇಜ್ ಸರ್ಕ್ಯೂಟ್ ಬ್ರೇಕರ್. ಇದು ಲೀಕೇಜ್ ಕರೆಂಟನ್ನು ಕಂಡುಹಿಡಲಿಕ್ಕೆ ಅಂತ ಹೇಳ್ಬಿಟ್ಟು ಡಿಟೆಕ್ಟ್ ಮಾಡಲಿಕ್ಕೆ ಅಂತ ಬಳಸ್ತೀವಿ. ಇದರ ಲಾಂಗ್ ಫಾರ್ಮು ಅರ್ತ್ ಲೀಕೇಜ್ ಸರ್ಕ್ಯೂಟ್ ಬ್ರೇಕರ್ ಅಂತ. ಹಾಗಾಗಿ ಆಪ್ಷನ್ 3 ಈಸ್ ಕರೆಕ್ಟ್ ಆನ್ಸರ್. 65 ನೋಡೋದಾದರೆ ಗುಡ್ ಫ್ಯೂಸ್ ವೈರ್ ಮಸ್ಟ್ ಹ್ಯಾವ್. ನಾನು ನನ್ನ ವಿಡಿಯೋದಲ್ಲಿ ಹೇಳಿದ್ದೆ ನಿಮಗೆ, ಒಂದು ಫ್ಯೂಸಿಗೆ ವೈರನ್ನು ಬಳಸೋದಾದರೆ ಅದಕ್ಕೆ ಏನೇನು ಕ್ಯಾರೆಕ್ಟರಿಸ್ಟಿಕ್ಸ್ ಇರಬೇಕು ಅಂತೇಳಿ. ಲೋ ಮೆಲ್ಟಿಂಗ್ ಪಾಯಿಂಟ್, ಹೈ ಮೆಲ್ಟಿಂಗ್ ಪಾಯಿಂಟ್, ಲೋ ರೆಸಿಸ್ಟಿವಿಟಿ, ಹೈ ಮೆಲ್ಟಿಂಗ್ ಪಾಯಿಂಟ್ ಆ್ಯಂಡ್ ಹೈ ರೆಸಿಸ್ಟಿವಿಟಿ. ಇದರಲ್ಲಿ ನೋಡಿ, ಒಂದು ಫ್ಯೂಸ್ ಅಂತೇಳಿದರೆ ಅದಕ್ಕೆ ಲೋ ಮೆಲ್ಟಿಂಗ್ ಪಾಯಿಂಟ್ ಇರಬೇಕು. ಆ್ಯಸ್ ಸೂನ್ ಆ್ಯಸ್ ಓವರ್ಲೋಡ್ ಕರೆಂಟ್ ಬಂದ ತಕ್ಷಣ ಸುಟ್ಟು ಹೋಗ್ಬೇಕು ಅದು. ಹಾಗಾಗಿ ಲೋ ಮೆಲ್ಟಿಂಗ್ ಪಾಯಿಂಟ್ ಇರೋವಂಥ ವೈರನ್ನು ನಾವು ಫ್ಯೂಸ್ ಆಗಿ ಬಳಸ್ತೀವಿ. ಹಾಗಾಗಿ ಆಪ್ಷನ್ 1 ಈಸ್ ಕರೆಕ್ಟ್. 66 ಎ 10 HP ಸಬ್ಮರ್ಸಿಬಲ್ ಪಂಪ್ ಈಸ್ ಯೂಸ್ಡ್ ಇನ್ ಎ ಬೋರ್ವೆಲ್ ಫಾರ್ ಇರಿಗೇಷನ್ ಪರ್ಪಸ್. ಇಟ್ ಈಸ್ ನಾರ್ಮಲಿ ಯೂಸಸ್ ಡ್ಯಾಶ್ ಟೈಪ್ ಆಫ್ ಮೋಟರ್. ನೋಡಿ, ನಮ್ಮ ಹೊಲಗಳಲ್ಲಿ ಪಂಪ್ ಸೆಟ್ಗಳಲ್ಲಿ ಸಬ್ಮರ್ಸಿಬಲ್ ಪಂಪ್ ಸೆಟ್ ಏನು ಬಿಟ್ಟಿರ್ತೀವಿ, ಅದರಲ್ಲೂ ಅದು 10 HP ಮೋಟ್ರ್ ಆಗಿದ್ದರೆ, 10 HP ಪಂಪ್ ಸೆಟ್ ಆಗಿದ್ದರೆ ಅದು ಯಾವ ಮೋಟ್ರನ್ನ ಯೂಸ್ ಮಾಡುತ್ತೆ? ಯೂಶ್ವಲಿ ನಮ್ಮ ಹೊಲಗಳಲ್ಲೆಲ್ಲ ನಮಗೆ ಸಿಗ್ತಕ್ಕಂಥದ್ದು AC. ಹಾಗಾಗಿ AC ಮೋಟ್ರ್ ಆಗಬೇಕು. AC ಮೋಟ್ರಲ್ಲಿ 2 ಥರ ಇದೆ, ಸಿಂಗಲ್ ಫೇಸ್ ಇಂಡಕ್ಷನ್ ಮೋಟರು, 3 ಫೇಸ್ ಇಂಡಕ್ಷನ್ ಮೋಟ್ರ್ ಅಂತ ಇದೆ. ಅದರಲ್ಲಿ ಸ್ಮಾಲ್ ಅಮೌಂಟ್ ಆಫ್ ಪವರ್ ಬೇಕು, ಎನರ್ಜಿ ಬೇಕು ಅಂತೇಳಿದ್ರೆ ಸಿಂಗಲ್ ಫೇಸ್ ಮೋಟ್ರ್ ಯೂಸ್ ಮಾಡ್ತೀವಿ. ಆದರೆ ಹೊಲಗಳಲ್ಲಿ ಅದು 10 HP ಮೋಟ್ರ್ ಆಗಿರೋದ್ರಿಂದ 3 ಫೇಸ್ ಇಂಡಕ್ಷನ್ ಮೋಟ್ರನ್ನ ಅಲ್ಲಿ ಬಳಸ್ತಾರೆ. ಪವರ್ ಜಾಸ್ತಿ ಬೇಕಲ್ವಾ, ಹಾಗಾಗಿ 3 ಫೇಸ್ ಇಂಡಕ್ಷನ್ ಮೋಟ್ರನ್ನ ಬಳಸ್ತಾರೆ. ಆಪ್ಷನ್ 2 ಈಸ್ ಕರೆಕ್ಟ್. DC ಮೋಟ್ರ್ ಬಳಸಲ್ಲ, FHP ಮೋಟ್ರ್ ಬಳಸಲ್ಲ ಅಲ್ಲಿ.
ನೆಕ್ಸ್ಟ್ 67 ವೆರಿ ಈಸಿ. SMF ಇನ್ ಬ್ಯಾಟ್ರೀಸ್ ಸ್ಟ್ಯಾಂಡ್ಸ್ ಫಾರ್, ನನ್ನ ಕ್ಲಾಸಲ್ಲಿ ಹೇಳಿದ್ದೆ SMF ಬ್ಯಾಟ್ರೀಸ್ ಅಂದರೆ ಸೀಲ್ಡ್ ಮೇಂಟೆನೆನ್ಸ್ ಫ್ರೀ ಬ್ಯಾಟ್ರೀಸ್ ಅಂತ. SMF ಅಂದರೆ ಸೀಲ್ ಆಗಿರ್ತವೆ, ಮೇಂಟೆನೆನ್ಸ್ ಕೂಡ ಮಾಡೋದಿರೋದಿಲ್ಲ, ಹಾಗಾಗಿ ಸೀಲ್ಡ್ ಮೇಂಟೆನೆನ್ಸ್ ಫ್ರೀ ಬ್ಯಾಟ್ರೀಸ್ ಅಂತ ಕರಿತೀವಿ. ಇದು ಇದ್ರ ಲಾಂಗ್ ಫಾರ್ಮ್. 68 ನೋಡೋದಾದರೆ ದ ಟಿಪಿಕಲ್ ಯೂಸ್ ಆಫ್ LVDT ಈಸ್ ಟು ಸೆನ್ಸ್. ಟಿಪಿಕಲ್ ಯೂಸ್ ಆಫ್ LVDT ಈಸ್ ಯೂಸ್ ಟು ಸೆನ್ಸ್ ಅಂತ ಕೇಳಿದ್ದಾರೆ. ಇದು ಒಂದು ನಿಮಗೆ ಒಂಥರ ಔಟ್ ಆಫ್ ಸಿಲೆಬಸ್ ಥರ ಬಂದಿದೆ. LVDTಗೆ ಆ್ಯಕ್ಚುಲಾಗಿ ಇಲ್ಲಿ ಯಾವುದೋ ಆಪ್ಷನ್ ಸರಿಯಾಗಿಲ್ಲ. ಈ LVDT ಅಂತಕ್ಕಂಥದ್ದನ್ನು ಡಿಸ್ಪ್ಲೇಸ್ಮೆಂಟನ್ನು ಅಥವಾ ಡಿಸ್ಪ್ಲೇಸ್ಮೆಂಟ್ ಲೀನಿಯರ್ ಡಿಸ್ಪ್ಲೇಸ್ಮೆಂಟನ್ನು ಸೆನ್ಸ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ. ಆ್ಯಕ್ಚುಲಿ ಲೀನಿಯರ್ ಡಿಸ್ಪ್ಲೇಸ್ಮೆಂಟನ್ನು ಸೆನ್ಸ್ ಮಾಡಲಿಕ್ಕೆ ಬಳಸ್ತಾರೆ, ಆದರೆ ಇಲ್ಲಿ ಯಾವುದೋ ಆಪ್ಷನ್ ಕೊಟ್ಟಿಲ್ಲ. ಐ ಡೋಂಟ್ ನೋ ನಿಮಗೇನಾದರೂ ಗ್ರೇಸ್ ಮಾರ್ಕ್ಸ್ ಬರ್ಬೋದೋ ಏನೋ ಅಂತ. ಬಟ್ ಆದರೆ ಆಪ್ಷನ್ 4 ಈಸ್ ಕರೆಕ್ಟ್ ಆನ್ಸರ್ ಅಂತ. ಯಾಕೆ ಅಂತೇಳಿದರೆ ಇದನ್ನು ಇಂಡೈರೆಕ್ಟಾಗಿ ಟೆಂಪ್ರೇಚರ್ನು ಕೂಡ ಮೆಜರ್ ಮಾಡಲಿಕ್ಕೆ ಬಳಸ್ತಾರೆ, ಡೈರೆಕ್ಟ್ಲಿ ಅಲ್ಲ. ಆ್ಯಕ್ಚುಲಿ ಇದು ಲೀನಿಯರ್ ಮೋಷನ್ ಅಥವಾ ಡಿಸ್ಪ್ಲೇಸ್ಮೆಂಟಿಗೆ ಬಳಸ್ತಾರೆ, ಆದರೆ ಇಂಡೈರೆಕ್ಟ್ಲಿ ಇದರಲ್ಲಿ ಟೆಂಪ್ರೇಚರ್ ಕೂಡ ಗೊತ್ತಾಗುತ್ತೆ. ಬಿಕಾಸ್ ಟೆಂಪ್ರೇಚರ್ ಮೇಲೆ ಆ ಮೋಷನ್ನು, ಆ ಮೂಮೆಂಟಮ್ ಅಥವಾ ಡಿಸ್ಪ್ಲೇಸ್ಮೆಂಟ್ ಕೆಲವೊಂದು ವಸ್ತುಗಳಲ್ಲಿ ಡಿಪೆಂಡ್ ಆಗಿರುತ್ತೆ. ಹಾಗಾಗಿ ಇದನ್ನು ಟೆಂಪ್ರೇಚರ್ನ ಸೆನ್ಸ್ ಮಾಡಲಿಕ್ಕೆ ಬಳಸ್ತಾರೆ ಅಂತ ಹೇಳಬಹುದು. ಐ ಡೌಟ್ ಇದಕ್ಕೇನು ಗ್ರೇಸ್ ಮಾರ್ಕ್ಸ್ ಕೊಡ್ತಾರಾ ಅಥವಾ ಆಪ್ಷನ್ 4 ಅಂತ ಹಾಕಿದರೆ ಮಾತ್ರ ನಿಮಗೆ ಪಕ್ಕ ಮಾರ್ಕ್ಸ್ ಇದೆ, ಆಪ್ಷನ್ 4 ಇದ್ದರೆ. ಅದರ್ವೈಸ್ ಎಲ್ರಿಗೂ ಗ್ರೇಸ್ ಮಾರ್ಕ್ಸ್ ಸಿಕ್ಕರೆ ಸಿಗಬಹುದು. 69 ಎ PN ಜಂಕ್ಷನ್ ಡಯೋಡ್ ಈಸ್ ಎ ಬೈಡೈರೆಕ್ಷನಲ್ ಸ್ವಿಚ್, ಯೂನಿಡೈರೆಕ್ಷನಲ್ ಸ್ವಿಚ್, ಬೈಡೈರೆಕ್ಷನಲ್ ಕಂಟ್ರೋಲ್ ಸ್ವಿಚ್, ಯೂನಿಡೈರೆಕ್ಷನಲ್ ಕಂಟ್ರೋಲ್ಡ್ ಸ್ವಿಚ್. ಯಾವುದು ಇದರಲ್ಲಿ? ನಾವು ಡಯೋಡ್ ಆ್ಯಸ್ ಎ ಸ್ವಿಚ್ ಅಂತ ಓದಿದ್ವಿ, ಡಯೋಡನ್ನು ಸ್ವಿಚ್ ಆಗಿ ಬಳಸ್ತೀವಿ ಅಂತ. ಇದರಲ್ಲಿ ಇದು ಯೂನಿಡೈರೆಕ್ಷನಲ್ ಸ್ವಿಚ್. ಇದು ಒಂದು ಡೈರೆಕ್ಷನಲ್ಲಿ ಮಾತ್ರ ಕರೆಂಟನ್ನು ಫ್ಲೋ ಮಾಡುತ್ತೆ, ಇನ್ನೊಂದು ಡೈರೆಕ್ಷನಲ್ಲಿ ಫ್ಲೋ ಆಗಲ್ಲ ಕರೆಂಟು, ಓನ್ಲಿ ಒನ್ ಡೈರೆಕ್ಷನಲ್ಲಿ ಫ್ಲೋ ಆಗುತ್ತೆ. ಅದರಲ್ಲಿ ಕಂಟ್ರೋಲ್ಡ್ ಸ್ವಿಚ್ ಅಂತ ನೋಡೋದಾದ್ರೆ ಇದರಲ್ಲಿ ನಾವು ಕಂಟ್ರೋಲ್ ಮಾಡೋಕ್ಕೆ ಬರಲ್ಲ. ಬೇರೆ ಬೇರೆ ಡಿವೈಸಸ್ ಎಲ್ಲ ಆದರೆ ನಮ್ಮ ವೋಲ್ಟೇಜ್ಗೆ ಮತ್ತು ಕರೆಂಟನ್ನು ಕಂಟ್ರೋಲ್ ಮಾಡ್ಬೋದು, ಬಟ್ ಇದರಲ್ಲಿ ಕಂಟ್ರೋಲ್ ಮಾಡೋಕ್ಕೆ ಬರಲ್ಲ. ಹಾಗಾಗಿ ಇಟ್ ಈಸ್ ಜಸ್ಟ್ ಎ ಯೂನಿಡೈರೆಕ್ಷನಲ್ ಸ್ವಿಚ್. ಹಾಗಾಗಿ ಆಪ್ಷನ್ 2 ಈಸ್ ಕರೆಕ್ಟ್ ಆನ್ಸರ್. 70th ದ ಪರ್ಪಸ್ ಆಫ್ ಸಿ ಫಿಲ್ಟರ್ ಇನ್ ಎ ಪವರ್ ಸಪ್ಲೈ ಈಸ್ ಟು. ನೋಡಿ ಎಷ್ಟು ಚೆನ್ನಾಗಿದೆ. ನಾವು ಇದನ್ನು ಬ್ರಿಡ್ಜ್ ರೆಕ್ಟಿಫೈಯರ್ ನೋಡುವಾಗ ಸಿ ಫಿಲ್ಟರ್ ಯೂಸೇಜ್ ಏನು ಅಂತ ಡಿಸ್ಕಸ್ ಮಾಡಿದ್ವಿ. ಸಿ ಫಿಲ್ಟರ್ ಯೂಸೇಜ್ ಏನು ಅಂತೇಳಿದರೆ ನಾವು AC ಟು DC ಕನ್ವರ್ಟ್ ಮಾಡುವಾಗ ಆ ರಿಪ್ಪಲ್ಸನ್ನು ತೆಗಿಲಿಕ್ಕೆ, ಆ ರಿಪ್ಪಲ್ ಫ್ಯಾಕ್ಟರ್ ಇರುತ್ತಲ್ಲ ಅದನ್ನು ಕಡಿಮೆ ಮಾಡೋದಕ್ಕೆ ಅಂತ ಬಳಸ್ತೀವಿ. ಆ AC ಕಾಂಪೋನೆಂಟ್ ಏನಿರುತ್ತೆ DC ಒಳಗಡೆ ಅದನ್ನು ಕಡಿಮೆ ಮಾಡೋದಕ್ಕೆ ಬಳಸ್ತೀವಿ. ಹಾಗಾಗಿ ಇಟ್ ಈಸ್ ಯೂಸ್ಡ್ ಟು ರೆಡ್ಯೂಸ್ ದ ರಿಪ್ಪಲ್. ಹಾಗಾಗಿ ಆಪ್ಷನ್ 2 ಈಸ್ ಕರೆಕ್ಟ್ ಆನ್ಸರ್. 71 ಲೆಡ್ ಆ್ಯಸಿಡ್ ಸೆಲ್ ಈಸ್ ಎನ್ ಎಕ್ಸಾಂಪಲ್ ಆಫ್. ಬ್ಯಾಟ್ರೀಸ್ ಆ್ಯಂಡ್ UPS ಅಲ್ಲಿ ಬರುತ್ತೆ. ಲೆಡ್ ಆ್ಯಸಿಡ್ ಸೆಲ್ ಅಂತಕ್ಕಂಥದ್ದು ಇಟ್ ಈಸ್ ಎ ಸೆಕೆಂಡರಿ ಸೆಲ್. ಇದು ಯಾಕೆ ಸೆಕೆಂಡರಿ ಸೆಲ್ ಅಂತೇಳಿದರೆ ನಾವು ಪದೇ ಪದೇ ಅದನ್ನು ರೀಚಾರ್ಜ್ ಮಾಡ್ಬೋದು, ಮತ್ತೆ ಡಿಸ್ಚಾರ್ಜ್ ಆದಮೇಲೆ ಮತ್ತೆ ರೀಚಾರ್ಜ್ ಮಾಡಿ ಬಳಸ್ಬೋದು. ಹಾಗಾಗಿ ಇದನ್ನು ಏನಂತ ಕರಿತೀವಿ? ಸೆಕೆಂಡರಿ ಸೆಲ್ ಅಂತ ಕರಿತೀವಿ. ಯಾವ ಸೆಲ್ಲನ್ನು ಓನ್ಲಿ ಒಂದು ಸಲ ಡಿಸ್ಚಾರ್ಜ್ ಆಯಿತು ಅಂತೇಳಿದರೆ ನಾವು ಅದನ್ನು ಮತ್ತೆ ರೀಚಾರ್ಜ್ ಮಾಡಲಿಕ್ಕೆ ಬರಲ್ಲ, ಅದನ್ನು ಪ್ರೈಮರಿ ಸೆಲ್ ಅಂತ ಕರಿತೀವಿ ಅಲ್ವಾ. ಹಾಗಾಗಿ ಲೆಡ್ ಆ್ಯಸಿಡ್ ಸೆಲ್ ಬ್ಯಾಟ್ರಿ ಅಂತಕ್ಕಂಥ ಸೆಕೆಂಡರಿ ಸೆಲ್ ಇದು. ಆಪ್ಷನ್ 1 ಈಸ್ ಕರೆಕ್ಟ್. 72 ಟೈಮ್ ಟೇಕನ್ ಬೈ ದ ಆಲ್ಟರ್ನೇಟಿಂಗ್ ಕ್ವಾಂಟಿಟಿ ಟು ಕಂಪ್ಲೀಟ್ ಒನ್ ಸೈಕಲ್ ಈಸ್ ಕಾಲ್ಡ್. ಇದು AC ಸಿಗ್ನಲ್ಸಲ್ಲಿ ಬರುತ್ತೆ. AC ಸಿಗ್ನಲ್ಸಲ್ಲಿ ಒಂದು ಸಿಗ್ನಲ್ ಪಾಸ್ ಆಗಲಿಕ್ಕೆ ಬೇಕಾದಂಥ ಟೈಮ್ಗೆ ಏನಂತ ಕರಿತೀವಿ? ದಟ್ ಈಸ್ ಕಾಲ್ಡ್ ಆಸ್ ಟೈಮ್ ಪೀರಿಯಡ್ ಅಲ್ವಾ. ಟೈಮ್ ಪೀರಿಯಡ್ ಅಂತ ಕರಿತೀವಿ. 1 ಸೆಕೆಂಡಲ್ಲಿ ಎಷ್ಟು ವೇವ್ಸ್ಗಳು ಹೋಗ್ತವೆ ಅದಕ್ಕೇನಂತ ಕರಿತೀವಿ? ಫ್ರೀಕ್ವೆನ್ಸಿ ಅಂತ ಕರಿತೀವಿ. ಬಟ್ ಇಲ್ಲಿ ಕೇಳಿರೋದವನು ದ ಟೈಮ್ ಟೇಕನ್ ಬೈ ಆಲ್ಟರ್ನೇಟಿಂಗ್ ಕ್ವಾಂಟಿಟಿ ಟು ಕಂಪ್ಲೀಟ್ ಒನ್ ಸೈಕಲ್ ಈಸ್ ಕಾಲ್ಡ್ ಆಸ್ ಟೈಮ್ ಪೀರಿಯಡ್. ಸೊ ಆಪ್ಷನ್ 2 ಈಸ್ ಕರೆಕ್ಟ್. What does PLC stands for in context of industrial automation? The last chapter ಅಲ್ಲಿ ಲಾಸ್ಟ್ ಟಾಪಿಕ್ ಮೈಕ್ರೋಕಂಟ್ರೋಲರ್ಸ್ ಆ್ಯಂಡ್ PLC ಅಂತ ಇದೆ. ಸೊ ಅದರಲ್ಲಿ PLC ಅಂದರೆ ಪ್ರೋಗ್ರಾಮೇಬಲ್ ಲಾಜಿಕ್ ಸರ್ಕ್ಯೂಟ್ ಅಲ್ಲ, ಪ್ರೋಸೆಸ್ ಲಾಜಿಕ್ ಕಂಟ್ರೋಲರ್ ಅಲ್ಲ, ಪ್ರೋಗ್ರಾಮೇಬಲ್ ಲಾಜಿಕ್ ಕಂಟ್ರೋಲರ್ ಅಂತ ಹೇಳ್ತೀವಿ. ಸೊ 73ಗೆ ಆಪ್ಷನ್ 3 ಈಸ್ ಕರೆಕ್ಟ್ ಆನ್ಸರ್. 74th ಕ್ವಶನ್ ಮ್ಯಾಕ್ಸಿಮಮ್ ವ್ಯಾಲ್ಯೂ ಅಟೈನ್ಡ್ ಬೈ ದ ಆಲ್ಟರ್ನೇಟಿಂಗ್ ಕ್ವಾಂಟಿಟಿ either in positive half cycle or in negative half cycle is called. The maximum quantity height either ಪಾಸಿಟಿವ್ ಆಗಿರ್ಬೋದು ಅಥವಾ ನೆಗೆಟಿವ್ ಆಗಿರ್ಬೋದು, ಅದಕ್ಕೆ ಏನಂತ ಕರೀತಾರೆ?
ಡೆಫಿನೆಟ್ಲಿ ಆಂಪ್ಲಿಟ್ಯೂಡ್ ಅಂತ ಕರಿತೀವಿ. ಹೈಟನ್ನು ಮೆಜರ್ ಮಾಡೋದು, ಒಂದು AC ಸಿಗ್ನಲ್ಸಲ್ಲಿ ಹೈಟನ್ನು ಮೆಜರ್ ಮಾಡೋದಕ್ಕೆ ಆಂಪ್ಲಿಟ್ಯೂಡ್ ಅಂತ ಕರಿತೀವಿ. ರೈಟ್, ನೋಡಿ ಎಷ್ಟು ಈಸಿ ಕ್ವಶನ್ಸ್ ಇದ್ದಾವೆ. ನಾವೆಲ್ಲ ಇವನ್ನ ಡಿಸ್ಕಸ್ ಮಾಡಿದ್ದೀವಿ, ಹಾಗಾಗಿ ಇವೇನು ನಿಮಗೆ ತೊಂದರೆ ಆಗಿಲ್ಲ ಅಂತ ಅಂದ್ಕೊಳ್ತೀವಿ. ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಈಸ್ ಕರೆಕ್ಟ್? ಇನ್ ಸೀರೀಸ್ ಸರ್ಕ್ಯೂಟ್ ಕರೆಂಟ್ ಥ್ರೂ ಈಚ್ ರೆಜಿಸ್ಟರ್ ಈಸ್ ಡಿಫ್ರೆಂಟ್. ಎರಡು ರೆಜಿಸ್ಟರ್ನ ಸೀರೀಸಾಗಿ ಕನೆಕ್ಟ್ ಮಾಡಿದರೆ ಅದರ ಮೂಲಕ ಕರೆಂಟ್ ಡಿಫ್ರೆಂಟ್ ಇರುತ್ತಾ? ನೋ, ಕರೆಂಟ್ ಸೇಮ್ ಕರೆಂಟ್ ಪಾಸ್ ಆಗುತ್ತೆ, ಹಾಗಾಗಿ ಇದು ರಾಂಗ್. ಇನ್ ಪ್ಯಾರಲಲ್ ಸರ್ಕ್ಯೂಟ್ ವೋಲ್ಟೇಜ್ ಅಕ್ರಾಸ್ ಈಚ್ ರೆಜಿಸ್ಟರ್ ಈಸ್ ಸೇಮ್. ಪ್ಯಾರಲಲ್ ಸರ್ಕ್ಯೂಟಲ್ಲಿ ವೋಲ್ಟೇಜ್ ಅಕ್ರಾಸ್ ಈಚ್ ರೆಜಿಸ್ಟೆನ್ಸ್ ಈಸ್ ಸೇಮಾ? ಎಸ್, ಕರೆಕ್ಟಾಗಿ R1 ಮತ್ತು R2 ಎರಡರಲ್ಲೂ ಕೂಡ ಒಂದೇ ಎಂಡಿಗೆ ಕನೆಕ್ಟ್ ಮಾಡಿರೋದ್ರಿಂದ ವೋಲ್ಟೇಜು ಸೇಮೇ ಇರುತ್ತೆ, ಹಾಗಾಗಿ ಆಪ್ಷನ್ 2 ಈಸ್ ಕರೆಕ್ಟ್. ಇನ್ ಪ್ಯಾರಲಲ್ ಸರ್ಕ್ಯೂಟ್ ಇಕ್ವಿಲೆಂಟ್ ರೆಜಿಸ್ಟೆನ್ಸ್ ಈಸ್ ಸಮ್ ಆಫ್ ದ ಇಂಡಿವಿಜುವಲ್ ರೆಜಿಸ್ಟೆನ್ಸ್? ನೋ, ಇದು ಸೀರೀಸ್ ಸರ್ಕ್ಯೂಟಲ್ಲಿ ಇದು ಕರೆಕ್ಟ್. ಇಲ್ಲಿ ಇನ್ ಸೀರೀಸ್ ಸರ್ಕ್ಯೂಟ್ ರೆಸಿಪ್ರೋಕಲ್ ಆಫ್ ಇಕ್ವಿಲೆಂಟ್ ರೆಸಿಸ್ಟೆನ್ಸ್ ಇಸ್ ಸಮ್ ಆಫ್ ಇಂಡಿವಿಜುವಲ್ ರೆಸಿಪ್ರೋಕಲ್ ಆಫ್ ಇಂಡಿವಿಜುವಲ್ ರೆಸಿಸ್ಟೆನ್ಸ್? ನೋ, ಇದು ಪ್ಯಾರಲಲ್ ಸರ್ಕ್ಯೂಟ್, ಹಾಗಾಗಿ ಆಪ್ಷನ್ 2 ಈಸ್ ಕರೆಕ್ಟ್ ಆನ್ಸರ್. 76 ನೋಡೋಣ. ದ ಸೆಲ್ ವಿಚ್ ಕೆನಾಟ್ ಬಿ ರೀಚಾರ್ಜ್ಡ್ ಆ್ಯಂಡ್ ರೀಯೂಸ್ಡ್ ಈಸ್ ಕಾಲ್ಡ್. ಯಾವ ಸೆಲ್ಲನ್ನು ರೀಚಾರ್ಜ್ ಮಾಡೋಕ್ಕಾಗಲ್ಲ, ರೀಯೂಸ್ ಮಾಡೋಕ್ಕಾಗಲ್ಲ, ಅದಕ್ಕೆ ಏನಂತ ಕರೀತಾರೆ? ಆಗಲೇ ಏನು ಹೇಳಿದೆ ನಾನು, ಅದಕ್ಕೆ ಪ್ರೈಮರಿ ಸೆಲ್ ಅಂತ ಕರೀತಾರೆ. ರೀಚಾರ್ಜ್ ಮಾಡಿ ರೀಯೂಸ್ ಮಾಡೋಕ್ಕೆ ಬಂದರೆ ಅದನ್ನು ಸೆಕೆಂಡರಿ ಸೆಲ್ ಅಂತ ಕರಿತೀವಿ. ಅದಕ್ಕೆ ಲೆಡ್ ಆ್ಯಸಿಡನ್ನು ಸೆಕೆಂಡರಿ ಅಂತ ಕರೆದ್ವಿ ಅಲ್ಲಿ. ಹಾಗಾಗಿ ಇಲ್ಲಿ ಯಾವುದು ರೀಯೂಸ್ ಮಾಡೋಕ್ಕೆ ಬರಲ್ಲ, ರೀಚಾರ್ಜ್ ಮಾಡೋಕ್ಕೆ ಬರಲ್ಲ ಅಂದರೆ ಆಪ್ಷನ್ 3 ಪ್ರೈಮರಿ ಸೆಲ್. ಸ್ಪೆಸಿಫಿಕ್ ಗ್ರಾವಿಟಿ ಆಫ್ ಎ ಫುಲ್ಲಿ ಚಾರ್ಜ್ಡ್ ಲೆಡ್ ಆ್ಯಸಿಡ್ ಬ್ಯಾಟ್ರಿ ವಿಲ್ ಬಿ ಇನ್ ದ ರೇಂಜ್ ಆಫ್. ಇದನ್ನು ಯಾರು ಯೂಶ್ವಲಿ ನೋಡ್ಕೊಂಡಿರಲ್ಲ ಅನಿಸುತ್ತೆ, ಕೆಲವೊಬ್ರು ಎಲೆಕ್ಟ್ರಿಕಲ್ ಸ್ಟೂಡೆಂಟ್ಸ್ಗೆ ಏನಾದ್ರು ಗೊತ್ತಿರಬಹುದು. ಸ್ಪೆಸಿಫಿಕ್ ಗ್ರಾವಿಟಿ ಬ್ಯಾಟ್ರೀಸ್ಗಳಲ್ಲೇನು ಸ್ಪೆಸಿಫಿಕ್ ಗ್ರಾವಿಟಿ ಅಂತಿರುತ್ತೆ, ಅದು ಯಾವ ರೇಂಜಲ್ಲಿರುತ್ತೆ ಅಂತ ಹೇಳಿದರೆ 12300 to 1300 ಈ ರೇಂಜಲ್ಲಿರುತ್ತೆ. ಹಾಗಾಗಿ ಆಪ್ಷನ್ 4 ಈಸ್ ಕರೆಕ್ಟ್ ಆನ್ಸರ್. ಓಕೆ, 12300 to 1300. ದ ಬೆಸ್ಟ್ ಸೆನ್ಸರ್ ಫಾರ್ ಸೆನ್ಸಿಂಗ್ ವೈಬ್ರೇಷನ್ ಈಸ್. ವೈಬ್ರೇಷನ್ ಸೆನ್ಸರ್ಸ್, ನಾವುಗಳು ತುಂಬ ಸೆನ್ಸರ್ಸ್ಗಳ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಮೋಷನ್ ಡಿಟೆಕ್ಟ್ ಮಾಡೋದಕ್ಕೆ, ಲೈಟ್ ಡಿಟೆಕ್ಟ್ ಮಾಡೋದಕ್ಕೆ, ವೈಬ್ರೇಷನ್ ಡಿಟೆಕ್ಟ್ ಮಾಡಲಿಕ್ಕೆ, ಪ್ರೆಷರು, ಟೆಂಪ್ರೇಚರ್ಗೆಲ್ಲ. ಅದರಲ್ಲಿ ವೈಬ್ರೇಷನ್ನ ಸೆನ್ಸ್ ಮಾಡ್ತಕ್ಕಂಥ ಸೆನ್ಸರಿಗೆ ಯಾವುದು ಹೇಳ್ತಾರೆ, ಏನಂತ ಕರೀತಾರೆ? ಥರ್ಮಿಸ್ಟರು ಮತ್ತು ಥರ್ಮೋಕಪಲ್ ಇವೆರಡೂ ಕೂಡ ಟೆಂಪ್ರೇಚರನ್ನು ಸೆನ್ಸ್ ಮಾಡ್ತವೆ. ಹೈಗ್ರೋಮೀಟರ್ ಅಂತಕ್ಕಂಥದ್ದು ಹ್ಯುಮಿಡಿಟಿಯನ್ನು ಸೆನ್ಸ್ ಮಾಡುತ್ತೆ. ಹಾಗಾದರೆ ಫೈಝೋ ಎಲೆಕ್ಟ್ರಿಕ್ ಕ್ರಿಸ್ಟಲ್ ಅಂತಕ್ಕಂಥದ್ದನ್ನು ವೈಬ್ರೇಷನನ್ನು ಡಿಟೆಕ್ಟ್ ಮಾಡಲಿಕ್ಕೆ ಯೂಸ್ ಮಾಡ್ತಾರೆ. ಹಾಗಾಗಿ ಆಪ್ಷನ್ 3 ಈಸ್ ಕರೆಕ್ಟ್ ಆನ್ಸರ್. 78ಗೆ ಆಪ್ಷನ್ 3 ಕರೆಕ್ಟ್ ಆನ್ಸರ್ ಇದೆ. 79. ಡ್ಯೂರಿಂಗ್ ಚಾರ್ಜಿಂಗ್ ಆಫ್ ದ ಬ್ಯಾಟ್ರಿಗಳು ಚಾರ್ಜ್ ಆಗಬೇಕಾದ್ರೆ ಏನಾಗುತ್ತೆ? ಚಾರ್ಜ್ ಆಗಬೇಕಾದ್ರೆ ದ ಎಲೆಕ್ಟ್ರಿಕಲ್ ಎನರ್ಜಿ ಕನ್ವರ್ಟೆಡ್ ಇಂಟು ಕೆಮಿಕಲ್ ಎನರ್ಜಿ. ನಾವೇನಾದ್ರು ಬ್ಯಾಟ್ರಿನ ಚಾರ್ಜ್ ಮಾಡ್ತೀವಲ್ಲ, ಅವಾಗ ನಾವು ಎಲೆಕ್ಟ್ರಿಸಿಟಿ ಸಪ್ಲೈ ಮಾಡ್ತೀವಿ. ಆ ಎಲೆಕ್ಟ್ರಿಸಿಟಿ ಎಲ್ಲ ಅಲ್ಲಿ ಕೆಮಿಕಲ್ ಎನರ್ಜಿಯಾಗಿ ಸ್ಟೋರ್ ಆಗುತ್ತೆ. ಯಾವಾಗ ಬ್ಯಾಟ್ರಿನ ಯೂಸ್ ಮಾಡ್ತೀವಿ, ಲೋಡಿಗೆ ಕನೆಕ್ಟ್ ಮಾಡ್ತೀವಿ, ಕೆಮಿಕಲ್ ಎನರ್ಜಿ ಅನ್ನೋದು ಎಲೆಕ್ಟ್ರಿಕಲ್ ಎನರ್ಜಿಯಾಗಿ ಕನ್ವರ್ಟ್ ಆಗುತ್ತೆ ಅಲ್ವಾ? ಹಾಗಾಗಿ ಆಪ್ಷನ್ 3 ಈಸ್ ಕರೆಕ್ಟ್. ಎಲೆಕ್ಟ್ರಿಕಲ್ ಎನರ್ಜಿ ಈಸ್ ಕನ್ವರ್ಟೆಡ್ ಟು ಕೆಮಿಕಲ್ ಎನರ್ಜಿ. 80. ಲಾಸ್ಟ್ ಕ್ವಶನ್. ವೆನ್ ಆನ್ ಎಲೆಕ್ಟ್ರಿಕ್ ಸ್ಟವ್ ಈಸ್ ಕನೆಕ್ಟೆಡ್ ಅಕ್ರಾಸ್ 230 volt, 50 Hz AC supply for the duration of 1 hour and takes a current of 10 amperes, the energy consumed is. ನೋಡಿ, ಇದಕ್ಕೆ 2 ಫಾರ್ಮುಲಾ ಹಾಕ್ಬೇಕು ನೀವೀಗ. ಎನರ್ಜಿ ಅಂದ್ರೇನು? ಪವರ್ ಇಂಟು ಟೈಮ್ ಅಂತ ಕರಿತೀವಿ. ಪವರ್ ಇಂಟು ಟೈಮ್. ಪವರ್ ಅಂದ್ರೇನು? ವೋಲ್ಟೇಜ್ ಇಂಟು ಕರೆಂಟ್ ಅಂತ ಕರಿತೀವಿ. ಹಾಗಾದರೆ ಎನರ್ಜಿಗೆ ನಾನು ವೋಲ್ಟೇಜ್ ಇಂಟು ಕರೆಂಟ್ ಇಂಟು ಟೈಮ್ ಮಾಡಬೇಕು. ಸೊ ಇಲ್ಲಿ ಎಷ್ಟು ವೋಲ್ಟೇಜ್ ಕೊಟ್ಟಿದ್ದಾನೆ? 230 volts. ಕರೆಂಟ್ ಎಷ್ಟು ಕೊಟ್ಟಿದ್ದಾನೆ? 10 amperes. ಅಲ್ಲಿ 2300 ಆಯಿತು. ಇಂಟು ಎಷ್ಟು ಅವರು? 1 hour. ಸೊ ಅಲ್ಲಿಗೆ 2300 ಆಯಿತು. ಬಟ್ ಯಾವ ಯೂನಿಟ್ಸ್ಗಳಲ್ಲಿ ಅಳಿತೀವಿ ಇದನ್ನು? ಯಾವ ಯೂನಿಟ್ಸಲ್ಲಿ ಅಳಿತೀವಿ ಇದನ್ನು? ಕಿಲೋ ವ್ಯಾಟ್ ಪರ್ ಹವರಲ್ಲಿ ಅಳಿತೀವಿ. ನೋಡಿ, ಇದು 2300 ಅಂತಕ್ಕಂಥದ್ದು ವ್ಯಾಟ್ ಪರ್ ಹವರ್ ಆಯಿತು. ಬಟ್ ಯೂಶ್ವಲಿ ಎನರ್ಜಿಯನ್ನು ಯಾವ ಯೂನಿಟ್ಸಲ್ಲಿ ಹೇಳ್ತೀವಿ? KWH ಅಲ್ಲಿ ಹೇಳ್ತೀವಿ, ಕಿಲೋ ವ್ಯಾಟ್ ಪರ್ ಅವರ್. ಸೊ ಕಿಲೋ ವ್ಯಾಟ್ ಪರ್ ಅವರಲ್ಲಿ ಹೇಳಬೇಕು ಅಂದರೆ ಡಿವೈಡೆಡ್ ಬೈ 1000 ಮಾಡಿ, ಅವಾಗ ಏನಾಗುತ್ತೆ ನಿಮಗೆ? 2.3 ಯೂನಿಟ್ಸ್ ಬರುತ್ತೆ. 2300 ಏನು ಬಂದಿರುತ್ತೆ ಅದನ್ನು ಡಿವೈಡೆಡ್ ಬೈ 1000 ಮಾಡಬೇಕು, ಬಿಕಾಸ್ ಅದನ್ನು ಕಿಲೋ ವ್ಯಾಟ್ ಪರ್ ಹವರಿಗೆ ಕನ್ವರ್ಟ್ ಮಾಡಬೇಕು. ಆವಾಗ ನಿಮಗೆ 2.3 ಯೂನಿಟ್ಸ್ ಬರುತ್ತೆ. ಸೊ ದಟ್ ಈಸ್ ದ ಕರೆಕ್ಟ್ ಆನ್ಸರ್.
ಸೊ ಇಷ್ಟು ನಿಮಗೆ F-EEE ಬಂದಿರತಕ್ಕಂಥ ಕ್ವಶನ್ಸ್ಗಳು, ಅದಕ್ಕೆ ಸರಿಯಾದ ಆನ್ಸರ್ಸ್ಗಳನ್ನು ನಾನು ಹೇಳಿದ್ದೀನಿ ಅಂತ ಅಂದ್ಕೊಳ್ತೀನಿ. ಇವೆಲ್ಲ ನಿಮಗೆ ಹೆಲ್ಪ್ ಆಗಿದ್ದಾವೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನಮ್ಮ ಈ ಯೂಟ್ಯೂಬ್ ಚಾನಲ್ನ ಫಾಲೋ ಮಾಡಿ, ಮತ್ತು ನಿಮ್ಮ ಜೂನಿಯರ್ಸ್ಗಳಿಗೆ, ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಅಂತ ಹೇಳ್ತಾ, ನಿಮ್ಮೆಲ್ರಿಗೂ ಒಳ್ಳೆಯದಾಗಲಿ. ಆಲ್ ದ ಬೆಸ್ಟ್.